ಆತ್ಮೀಯ H60 ನ್ಯೂಸ್ನ ವೀಕ್ಷಕರೇ, ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೋದವರು. ವಿಶೇಷವಾಗಿ ಈಗ ನಾವು ಮಾತಾಡಬೇಕಾಗಿರೋದು, ವಿಜೇಂದ್ರ ಅವರು ಕಿಡಿಕಾರ್ತಾ ಇದ್ದಾರೆ, ಸರ್ಕಾರದಿಂದ ಕಿಡಿಕಾರ್ತಾ ಇದ್ದಾರೆ, ಸರ್ಕಾರ ಸೋಲುಗಳ ಬಗ್ಗೆ ಪಟ್ಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಬಾಣಂತಿಯರ ಬಗ್ಗೆ, ಶಿಶುಗಳ ಬಗ್ಗೆ, ಅದರ ಜೊತೆಗೆ ಅವರ ಸಾವಿನ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಇವಾಗಬಾರದಪ್ಪ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಮಹಿಳಾ ಮೋರ್ಚೆ, BJPಯ ಮಹಿಳಾ ಮೋರ್ಚೆ ತೆಗೆದುಕೊಂಡು ಬೆಳಗಾವಿಯಲ್ಲಿ ದಿಶೆಯಿಂದ ಹೋರಾಟ, ಮಾಲಿನ್ಯ ಸಿಟಿ ಮೈದಾನದಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ದಾರೆ, ಮಾತಾಡಿದ್ದಾರೆ. ಈ ಸರ್ಕಾರ ಅಯೋಗ್ಯದ, ಸರ್ಕಾರಕ್ಕೆ ತನ್ನ ನಡೆ ಏನು, ಯಾವ ರೀತಿ ಇರಬೇಕು ಅನ್ನುವಂಥದ್ದು ಇಲ್ಲ, ಅದಕ್ಕಾಗಿ ಈ ಸರ್ಕಾರ ಹೋಗಲಿ ಅನ್ನೋಂಗೆ ಮಾತಾಡಿದ್ದಾರೆ. ಅಡ್ಡಿಲ್ಲ, ಒಳ್ಳೆಯ ಶೌರ್ಯದಿಂದ ಮಾತಾಡಿದ್ದಾರೆ, ಸತ್ಯಗಳನ್ನ ಮಾತಾಡ್ತಾ ಇದ್ದಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಈ ನೆಲೆಯಲ್ಲಿ ಅವರು ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ, ಇದನ್ನು ಒಪ್ಪರು. ಆದರೆ ಸರ್ಕಾರ ಕೆಟ್ಟದ ಮಾಡಿದ ಕಿಡಿಕಾರದ ಒಂದರಿಂದ ಆಗ್ತದೇನು ಅನ್ನೋಂಥದ್ದು ಒಂದು. ಜೊತೆಗೆ ಈ ಫೋರ್ಸ್ ಇನ್ನೂ ಬರಬೇಕಾಗಿತ್ತು ಅನ್ನೋದು ಕೆಲವೊಮ್ಮೆ ಅನ್ನಿಸ್ತದೆ. ಆದರೂ ಅಡ್ಡಿಲ್ಲ, ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮುಡಾದಲ್ಲಿ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಶಿಕ್ಷುವಲ್ಲೇ ಒಂದು ದೊಡ್ಡ ಸಾಹಸ ಮಾಡಿದರು ವಿಜೇಂದ್ರ ಮತ್ತು ಅವ್ರ ಜೊತೆಗಾರರು. ಈ ವಿಷಯದಲ್ಲೂ ಆ ರೀತಿ ಆಗ್ತಾರಾ ಅನ್ನೋಂಥ ಒಂದು ಪ್ರಶ್ನೆ ಅದಿರಲಿ, ನಂತರ ನೋಡೋಣ. ಆದರೆ ಈ ಸಮಸ್ಯೆ ಮಾತ್ರ ಈ ಹೆಚ್ಚುವರಿ 327 ಬಾಣಂತಿಯರು ಅದಕ್ಕೆ ಹೆಚ್ಚಾಗಿದ್ದಾರೆ. ಈಗ ಅಷ್ಟು ಜನ ಇವತ್ತು ಸಾಯ್ತಾ ಇದ್ದಾರೆ, ಜೀವ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಜವಾಗಿ ಸರ್ಕಾರ ಕಾಳಜಿಯನ್ನು ವಹಿಸಬೇಕಾಗಿದ್ದು, ಅದ್ರ ಕೆಲಸನೂ ಹೋಗು. ಯಾಕಂದರೆ ಆಯ್ತು, ಈಗ ಏನೋ ಘೋಷಣೆ ಮಾಡಿದ್ದಾರೆ, ಸಿದ್ದರಾಮಯ್ಯರು ಹೋಗಿದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಆದರೂ ನಿಲ್ತಾ ಇಲ್ಲ ಇದು. ಯಾಕಂದರೆ ಇದು ಒಂದೇ ದಿನದಲ್ಲಿ ಬೆಳೆದಂಥ ಒಂದು ಅವ್ಯವಸ್ಥೆ ಅಲ್ರಿ ಇದು. ನಿಧಾನಕ್ಕೆ ಸರ್ಕಾರಗಳ ಒಂದು ನಿರ್ಲಕ್ಷ್ಯತನ ಅಲ್ರಿ ಅದು. ಸರ್ಕಾರ ಕಾಳಜಿಯಿಂದ ಈ ಭ್ರಷ್ಟಾಚಾರವನ್ನು, ಅದರಲ್ಲೂ ವೈದ್ಯಕೀಯ ರಂಗ ಇರ್ಬೋದು, ಯಾವುದೇ ರಂಗದಲ್ಲಿ ಇರುತ್ತಿರುವಂಥ ಭ್ರಷ್ಟರಿಗೆ ಅಲ್ಲೇ ಒಂದು ಅವಕಾಶ ಇಲ್ಲದಂಗೆ ಒಂದು ವ್ಯವಸ್ಥೆ ಆಡಳಿತ ಮಾಡಬೇಕಾಗಿತ್ತು, ಮಾಡೋಕ್ಕಾಗಿಲ್ಲ. ಈ ಹಿಂದಿನ ಸರ್ಕಾರದಲ್ಲೂ ಆಗಿದ್ದಾವೆ, ಆದರೆ ಬೇರೆ ಬೇರೆ ರೂಪದಲ್ಲಿ ಇದ್ದಾವೆ ಇಷ್ಟ. ಆದರೆ ಈ ನಿರಂತರವಾಗಿ ನಡೆದದಲ್ಲ ಇದು. ಅದರಲ್ಲೂ ಈ ಒಂದು ಸಾರ್ವಜನಿಕ ಇದೇನು ನಮ್ಮ ದವಾಖಾನೆಗಳಿದ್ದಾವೆ ಅಥವಾ ಆಸ್ಪತ್ರೆಗಳಿದ್ದಾವೆ, ಅಲ್ಲಿ ಭಾಳ ವರ್ಷಗಳಿಂದ ಎಲ್ಲ ನಡೀತಾನೆ ಬಂದಿದ್ದಾವೆ. ಇಂದು ನಿನ್ನೆ ಕತ್ತಿ ಅಲ್ಲಿದು ಇದನ್ನು ಏನೋ ನಿಯಂತ್ರಣ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗಾದರೂ ನಮ್ಮ ದಿನೇಶ್ ಗುಂಡೂರಾಯರು ಆ ದಿಶೆಯಲ್ಲೇ ದಿಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ಈ ಒಂದು ದಿಶೆಯಲ್ಲಿ ಕ್ರಮ ಯಾಕೆ ಕೈಗೊಳ್ಳಿಲ್ಲ ಇಲ್ಲಿವರೆಗೆ? ಯಾಕಂದರೆ ಇಷ್ಟರೊಳಗೆ ಈ ಸಂಬಂಧಿಸಿದಂಥ ಅಧಿಕಾರಿಗಳನ್ನ ಅಥವಾ ಮತ್ತಾರನ್ನ ಅವ್ರಿಗೊಂದು ಶಿಕ್ಷೆ ಕೊಡುವಂಥದ್ದು ಅಥವಾ ಒಂದು ಕಟಕಡೆಗೆ ಹಾಕುವಂಥದ್ದು, ಒಂದು ಅಥವಾ ತನಿಖೆ ಒಳಪಡಿಸುವಂಥ ಕೆಲಸಗಳು ಆಗಬೇಕಾಗಿತ್ತು ಮತ್ತು ರಿಸಲ್ಟ್ ಬರಬೇಕಾಗಿತ್ತು. ಇದು ಅಷ್ಟೇ ಮುಖ್ಯದ. ಯಾಕಪ್ಪ ಅಂತಂದ್ರೆ ಯಾರದೇ ಸರ್ಕಾರ ಇರಲಿ, ಎಣ್ಣೆ ಆಗಬಾರ್ದು ಅನ್ನೋದು ಒಂದು ಮುಖ್ಯ ಕಳಕಳಿ ಯಾರಿಗಾದರೂ. ಅದು ಅತಿ ಆದಾಗ ಇಂಥ ಒಂದು ಸ್ಟ್ರೈಕ್ ಮಾಡುವಂಥ ಕೆಲಸವನ್ನು ಮೊದಲು ಎಚ್ಚರದಿಂದಿದ್ದಾರೆ. ಅಧಿಕಾರ ಕಳ್ಕೊಂಡಿದ್ದಾರೆ BJPಯವರು. ಮೇಲೆ ನಮ್ಮ ವಿಜೇಂದ್ರ ಅವರಿಗೆ ಸ್ವತಃ ಅವರ ಪಕ್ಷದಲ್ಲಿಯೇ ಅವರು ಸನ್ಮಿತ್ರರು ಅವ್ರಿಗೆ ತೊಂದರೆ ಕೊಡೋದನ್ನು ನೆನಪಿಸ್ಕೊಂಡಾಗ ಅವ್ರಿಗೆ ಅನಿವಾರ್ಯವಾಗಿ ಪ್ರತಿಭಟನೆ ಮಾಡಬೇಕಾಗಿದೆ. ಇವತ್ತು ಆ ದಿಶೆಯಲ್ಲಿ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಇವರು ಹಿಂದಿನ ಸರ್ಕಾರ ಇವರು ಆಡಳಿತದಲ್ಲಿ ಎಲ್ಲ ಪರ್ಫೆಕ್ಟ್ ಇತ್ತು ಅಂತಲ್ಲ. ಕೋವಿಡ್ದಂತೆ ನಮ್ಮದು ಎಕ್ಸಾಂಪಲ್ ಅದ. ಕೋವಿಡ್ ಸಂದರ್ಭದಲ್ಲಿ ಸ್ವತಃ ಇವರು ತಂದೆಯವರ ಯಡಿಯೂರಪ್ಪನವರು ಯಾವ ರೀತಿಯಾಗಿ ಕೋವಿಡನ್ನು ಬಳಸ್ಕೊಂಡ್ರು, ಮತ್ತು ಅಲ್ಲಿಯ ಈ ಡಾಕ್ಟರ್ ಸುಧಾಕರ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾವ ರೀತಿಯಾಗಿ ಅಲ್ಲಿ ಗಂಟು ಮಾಡಿದ್ರು ಅನ್ನೋದು ಇದು ಡಿ ಕುನಾ ಅವರ ಆಯೋಗ ಇವತ್ತು ಒಂದೊಂದು ಹೊರಗೆ ಹಾಕ್ತಾಯಿದೆ. ಅಂದ್ರೆ ನಾನು ಹೇಳಬೇಕಾಗಿದ್ದು ಇಷ್ಟ, ಇವರು ಪ್ರತಿಭಟನೆ ಮಾಡೋದು ಯೋಗ್ಯ ಮಾಡಬೇಕಾಗಿತ್ತು. ವಿರೋಧ ಪಕ್ಷವಾಗಿ ಇನ್ನೂ ಜೋರಾಗಿ ಮಾಡಬೇಕಾಗಿತ್ತು, ಮಾಡಿದ್ದಾರೆ. ಇನ್ನೂ ಜೋರ ಆಗ್ಬೇಕು, ಎಲ್ಲ ಒಕ್ಕಟ್ಟಾಗಿ ಮಾಡಿದ್ರೆ ಇನ್ನೂ ಇಫೆಕ್ಟಿವ್ ಇರ್ತದೆ. ಯಾಕೆ ತಪ್ಪಾಗಿದ್ದಾನೆ ಇದು, ಇಲ್ಲಂತಲ್ಲ. ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇರಲಿ, ಮತ್ತಾರು ಇರಲಿ, ಆ ತಪ್ಪಾಗಿತ್ತು ಸತ್ಯದ. ಯಾಕೆ ಇದಕ್ಕೆ ಕಾರಣ ಅಂತಂದರೆ ಸರ್ಕಾರ ಲಕ್ಷ್ಯ ಕೊಟ್ಟು ಈ ಒಂದು ಆಡಳಿತ ಮೇಲೆ ಗಮನ ಹರಿಸಿದ್ರೆ, ಹೌದಪ್ಪ ಸರ್ಕಾರಿ ದವಾಖಾನೆಯಲ್ಲಿ ಈ ಒಂದು ಬಾಣಂತಿತನಾಗಲಿ ಮತ್ತಾವುದಾಗಲಿ ಇನ್ನುಳಿದೇನೋ ಒಂದಿಷ್ಟು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯ ವಾತಾವರಣ ಇತ್ತಪ್ಪ ಅಂದರೆ ಈ ಮಾತುಗಳು ಬರ್ತಾ ಇರಲಿಲ್ಲ. ಇವು ಟೀಕೆಗಳು ಮೇಲೆ ಬರ್ತಾ ಇರ್ತಾವೆ. ಸರ್ಕಾರಗಳು ತಮ್ಮ ಮೈಗೆ ಹಚ್ಕೊಳ್ಳೋದು ಹಂಗೆ ಮುಂದೆ ಹೋಗ್ತಾನೆ ಇರ್ತಾವೆ. ಆ ದಿಶೆಯಲ್ಲಿ ಈ ಸಲ ಮಾತ್ರ ಸ್ವಲ್ಪ ಹೆಚ್ಚಾದ ತಕ್ಷಣ, ಅದರಲ್ಲೂ ವಿರೋಧ ಪಕ್ಷವಾಗಿ BJP ಇರೋದ್ರಿಂದ ಅವಾಜು ಮಾತ್ರ ಕೇಳಿ ಬರಲಿಕ್ಕತ್ತದ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಇವ್ರನ್ನ ಏನಪ್ಪ ಈ ಭ್ರಷ್ಟ ವ್ಯವಸ್ಥೆನ ಬಂದ್ ಮಾಡುವಲ್ಲ ಅನ್ನೋದನ್ನು ಹೇಳೋಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವ್ರ ಹಿಂದಿನ ಇತಿಹಾಸ ಏನಪ್ಪ, ಚರಿತ್ರೆ ಏನದಪ್ಪ ಅಂದ್ರೆ ಆ ಪ್ರಾಮಾಣಿಕತೆಯಲ್ಲಿ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಈಗಿನ ಈ ಪ್ರತಿಭಟನೆ ಏನದ, ಈಗ ವಿಜೇಂದ್ರ ಅವರು ತಾವು ಮೇಲೆ ಹೇಳೋದಕ್ಕೆ ತಮ್ಮ ವ್ಯಕ್ತಿತ್ವ ತೋರಿಸೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಮಾಡಲಿ, ಯಾಕಂದರೆ ಯಾರಾದರೂ ಪ್ರಯತ್ನ ಮಾಡೋರಲ್ಲ, ತಮ್ಮ ಅಧಿಕಾರಕ್ಕಾಗಲಿ ಮತ್ತದಕ್ಕಾಗಲಿ. ಅವ್ರ ಉದ್ಯೋಗನ ಇವತ್ತು ಏನಪ್ಪ ಅಂದ್ರೆ ಸರ್ಕಾರದ ಕೆಲಸಗಳು ಎಲ್ಲಿ ಆಗಿಲ್ಲ, ಏನಾಗಿಲ್ಲ ಪ್ರತಿಭಟನೆ ಮಾಡಿ ತೋರಿಸೋದು, ಜನರಿಗೆ ತಿಳಿಸುವಂಥದ್ದು. ಜೊತೆಗೆ 2020 ತಮ್ಮ ಸರ್ಕಾರಕ್ಕೆ ಒಂದು ಅನುಕೂಲ ಮಾಡುವ ಒಂದು ವಿಚಾರದಲ್ಲೇ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ನಿಜ ಅದ. ಅದಕ್ಕೆ ಇವತ್ತು ಈ ಒಂದು ಪ್ರತಿಭಟನೆ ಎಷ್ಟು ಮಟ್ಟಿಗೆ ಸರ್ಕಾರದ ಮೇಲೆ ಇಫೆಕ್ಟ್ ಆಗ್ತದೆ ಅನ್ನೋದು
ಅಧಿಕಾರಿಗಳನ್ನಂತೂ ಎನ್ಕ್ವೈರಿ ಹಾಕಬೇಕು, FIR ಹಿಡಿಬೇಕು. ಎಲ್ಲಿನಾಗಿದೆ ಎಷ್ಟು FIR ಹಿಡಿದಷ್ಟಲ್ಲ, ತನಿಖೆ ಆಗಬೇಕು. ಜೋರ್ದಾರಾಗೆ ತನಿಖೆ ಆಗಿ ತಪ್ಪಿತಸ್ಥ ಅಧಿಕಾರಿಗಳಿಗೆ ಶಿಕ್ಷಣ ಆಗಬೇಕು. ಜೊತೆ ಅವ್ರು ಇವತ್ತೇನು ಬೇಡಿಕೆ ಇಡ್ತಾ ಇದ್ದಾರೆ ಅಂದ್ರೆ ನಮ್ಮ BJPಗರು, ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರು, ದಿನೇಶ್ ಗುಂಡೂರಾವ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೌದು, ಇದಕ್ಕೆಲ್ಲ ಮೂವರು ಅಧಿಕಾರಿಗಳನ್ನ ಇನ್ನುಳಿದವರು ಶಿಕ್ಷೆ ಕೊಟ್ಟರಲ್ಲ, ಮೂಲದ ಸಂಬಂಧಿಸಿದ ಆರೋಗ್ಯ ಮಿನಿಸ್ಟರ್ನ ರಿಸೈನ್ ಮಾಡಬೇಕಾದಲ್ಲ ಅಂತ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದು ಒಂದು ರೀತಿ ಯೋಗ್ಯವಾದ ಮಾತಲ್ಲ, ಇಲ್ಲಂತಲ್ಲ, ತಪ್ಪಲ್ಲ ಅಂತಲ್ಲ. ಯಾಕಪ್ಪ ಅಂತಂದ್ರೆ ಎಷ್ಟು ಜನ ಹೆಣ್ಮಕ್ಳು ತಿಳ್ಕೊಂಡಿದ್ದಾರೆ, 327+ ಈಗಷ್ಟು ಎಲ್ಲ ತೊಗೊಂಡು ಒಂದು 400 ಸಮೀಪ ಆಗ್ತದೆ. ಇಷ್ಟೆಲ್ಲ ಆದಾಗ ಇವ್ರು ಏನು ಮಾಡ್ತಾಯಿದ್ರು ದಿನೇಶ್ ಗುಂಡೂರಾವ್ ಅವರು? ಸ್ವಲ್ಪ ರಿಸಲ್ಟ್ ಬಂದಾಗನ ಗೊತ್ತಾದಾಗನ ಇದು ಬೆನ್ನತ್ತಿ ಇದನ್ನು ನಿಲ್ಲಿಸ್ಬೇಕಾಗಿತ್ತಲ್ಲ ಅನ್ನುವಂಥ ಸ್ವತಃ ಅವರ ಪಕ್ಷದಲ್ಲಿ ಅನೇಕ ಜನ ಮಾತಾಡೋದನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಇದು ಜೀವ ಮತ್ತೊಂದು ತಾಯಿ ಆಗುವಲ್ಲಿ ಆಗುತ್ತಿರುವಂಥ ಈ ಸಂದರ್ಭದಲ್ಲೇ ಇಂಥ ಘಟನೆಗಳು ಆಗಬಾರದು ಅನ್ನೋದು. ಯಾಕಂದರೆ ಒಂದು ಹೆಣ್ಮಗಳು ಅಂತಂದ್ರೆ ಆ ಕುಟುಂಬದ ಆಸ್ತಿ, ಒಂದು ಕುಟುಂಬದ ಒಂದು ಆಧಾರ. ಆ ವ್ಯಕ್ತಿ ಹೋಯ್ತಪ್ಪ ಅಂತಂದ್ರೆ ಇಡೀ ಕುಟುಂಬ ಬಿದ್ದು ಹೋಗುವಂಥ ಸಂದರ್ಭಗಳು ಇರ್ತಾವೆ, ಇಡೀ ಕುಟುಂಬಗಳು ದಿವಾಳಿ ಆಗುವಂಥ ಸಂದರ್ಭಗಳು ಇರ್ತಾವೆ. ನಿಜವಾಗಿ ಕುಟುಂಬ ದಿವಾಳಿ ಆಗ್ತಾ ಹೋಯ್ತಪ್ಪ ಅಂದರೆ ಇಡೀ ರಾಷ್ಟ್ರಕ್ಕೆ ಎಫೆಕ್ಟ್ ಆಗುವಂಥ ಪರಿಸ್ಥಿತಿ ಅದ. ಅದಕ್ಕೆ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರದ ಇನ್ನಷ್ಟು ಎಚ್ಚರಿಕೆ ವಹಿಸಿಕೊಂಡು ಪ್ರತಿ ಈ ಒಂದು ಸರ್ಕಾರಿ ಆಸ್ಪತ್ರೆಗಳ ಕಣ್ಗಾವಲಿನಲ್ಲಿ ಇಡೋದಷ್ಟೇ ಅಲ್ಲ, ಅಲ್ಲಿ ಔಷಧಿಗಳ ಬದಲಾಗಿ ಸಹಿತ ಎಷ್ಟು ಸಾಧ್ಯ ಶೀಘ್ರವಾದಂಥ ಒಂದು ನಿರ್ಧಾರ ತೆಗೆದುಕೊಂಡು ಈಗೇನು ನಡೆದ ಇಲ್ಲಂತಲ್ಲ, ಎನ್ಕ್ವೈರಿಗಳು ನಡೆದಿದ್ದಾವೆ, ಮಾಡ್ತಾ ಇದ್ದಾವೆ, ಆದರೂ ಇನ್ನೂ ಹೆಚ್ಚಾಗಬೇಕು ಅನ್ನೋದು. ಯಾಕಪ್ಪ ಅಂತಂದ್ರೆ ಇದರಿಂದಾಗಿ ಸಹಜವಾಗಿರೋ ಒಂದಿಷ್ಟು ಈ ಸಾಯು ಪ್ರಮಾಣ ಇನ್ನಷ್ಟು ಕಡಿಮೆ ಆಗಬೇಕು ಅನ್ನೋದು ಎಲ್ಲರ ಹಂಬಲನ. ಯಾಕಂದ್ರೆ ಯಾರು ಕಳ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ದುಃಖ ಎಷ್ಟಿರ್ತದೆ, ಏನಾಗ್ತದೆ, ಎಂಥದ್ದಾಗ್ತದೆ ಅಂತೇಳಿ. ಹೊರಗಿದ್ದವ್ರಿಗೆ ಗೊತ್ತಾಗೋದಿಲ್ಲ. ಅದು ಹೆಂಗಪ್ಪ ಇದ್ದಂಗೆ ಅಂದ್ರೆ ನಮ್ಗೆ ಅನಿಸ್ತಿರ್ತದೆ ನದಿ ಹರಿದು ಹೋಗ್ತಾ ಇದೆಯಪ್ಪ ಅಂತೇಳಿ. ಅದು ನದಿ ಸೆಳವು ಏನಿರ್ತದೆ ಅನ್ನೋದು ನದಿ ಸೆಳವಿನಾಗ ಸಿಕ್ಕವ್ರಿಗೆ ಮಾತ್ರ ಗೊತ್ತಾಗ್ತಿರ್ತದೆ. ಹಂಗೆ ಪ್ರತಿಯೊಂದು ಕುಟುಂಬದ ಒಂದು ಆಧಾರ ಸ್ತಂಭ ಈ ಹೆಣ್ಮಕ್ಕಳು. ಆ ಹೆಣ್ಮಕ್ಳಿಂದ ಒಂದು ಹೊಡೆದು ಬಿದ್ದಾಗ ಸಹಜವಾಗಿ ಯಾರಿಗಾದರೂ ಗಾಬರಿ ಹೋಗೋ ಸಹಜದ. ಆ ದಿಸೆಯಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಈ ವಿಜೇಂದ್ರ ಅವರು ಒಂದು ಪ್ರತಿಭಟನೆ ಮಾಡಿ ಇದು ಈ ಸದ್ಯ ಎನ್ಕ್ವೈರಿ ಆಗೋದಷ್ಟೆಲ್ಲ ಶಿಕ್ಷಣ ಆಗಬೇಕು, ಮತ್ತು ಸ್ವತಃ ಈ ಒಂದು ದಿನೇಶ್ ಗುಂಡೂರಾವ್ರನ್ನ ನೀವು ವಜಾ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮಗು ಹುಟ್ಟುವ ಸಂಭ್ರಮದಲ್ಲಿ ಇರಬೇಕಾದ ಕುಟುಂಬಗಳು ಕಣ್ಣೀರು ಹಾಕುತ್ತವೆ. ಬಳಕೆಗೆ ಯೋಗ್ಯವಲ್ಲದ ಔಷಧ ಬಳಸುತ್ತಿರುವ ಸರ್ಕಾರದ ಕ್ರಮ ಖಂಡನೀಯ ಅಂತೇಳಿ ಶಶಿಕಲಾ ಜೊಲ್ಲೆ ಅವರು, ನಮ್ಮ ಬೆಳಗಾವಿಯವರು, ಇಲ್ಲೇ ನಿಪ್ಪಾಣಿ ಇವರಿದ್ದಂಥವರು, ಮಾಜಿ ಶಾಸಕಿ, ಮಾಜಿ ನಮ್ಮ ಇವರು ಏನಪ್ಪ ಅಂತ ಸಚಿವೆ, ಸಮಾಜ ಕಲ್ಯಾಣ ಇಲಾಖೆದು ಅಂಥವ್ರು ಇವತ್ತು ಹೇಳ್ತಾ ಇದ್ದಾರೆ, ಇಲ್ಲಪ್ಪ ಇದು ಕಣ್ಣೀರು ಹಾಕಬೇಕಂತ ಪ್ರಸಂಗ ನಿರ್ಮಾಣ ಆಗಿದೆ, ನಿಲ್ಲಿಸ್ಬೇಕಂತ ಅಂತ ಅವ್ರು ಕೇಳ್ಕೊಂಡ್ರು. ಇನ್ನೊಬ್ಬರು ನಮ್ಮ ಶ್ರೀ ಮಂಜುಳಾ ಅವರು, ಅಧ್ಯಕ್ಷ BJP ರಾಜ್ಯ ಮಹಿಳಾ ಮೋರ್ಚಾದ, ರಾಜ್ಯದಲ್ಲಿ ಬಾಣಂತಿಯರು ಮತ್ತು ಶಿಶುಗಳ ಸಾವಿಗೆ ಬೆಲೆ ಇಲ್ಲದಂತಾಗಿದೆ. ಹಾಗಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಆರಂಭಿಸಿದ್ದೇವೆ. ದುಷ್ಟ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಕಾಂಗ್ರೆಸ್. ಇದು ಅವರ ಅಭಿಪ್ರಾಯ, ತಪ್ಪಂತಲ್ಲ, ಅವ್ರಿಗೆ ದುಷ್ಟ ಅಂತ ಅನಿಸೋದು ಇರಲಿ. ಆದರೆ ಇದನ್ನು ಕೇಳಿದಂಥ ಕಾಂಗ್ರೆಸ್ಗೆ ಅದಕ್ಕೆ ಉತ್ತರ ಕೊಡ್ಬೋದಿಲ್ಲ ಅಂತ ಕೊಡೋದು, ಆರೋಪ ಪ್ರತ್ಯಾರೋಪ ಇವು ಸಾಮಾನ್ಯ. ಆದರೆ ಈ ಸಾಮಾನ್ಯ ಅಂತೇಳಿ ಈ ಸಾವುಗಳ ಬಗ್ಗೆ ನಾವು ಅಲಕ್ಷ್ಯತನ ಮಾಡೋದಾಗಲಿ, ನಿರ್ಲಕ್ಷ್ಯತನ ಮಾಡೋದಾಗಲಿ ಎರಡೂ ತಪ್ಪಲ್ಲ. ಅದಕ್ಕಾಗಿ ಈ ಒಂದು ವಿಜೇಂದ್ರ ಅವರ ಈ ಒಂದು ಪ್ರತಿಭಟನೆಗೆ ಯಾರಾದರೂ ಮಾನವೀಯ ವ್ಯಕ್ತಿತ್ವದಂಥವರು ಅದಕ್ಕೆ ಸಪೋರ್ಟ್ ಮಾಡೋದು ಅನಿವಾರ್ಯ ಅನ್ನೋದು ಅಷ್ಟೇ ಇಲ್ಲೇ ನೆನ್ಪಿಡಬೇಕಾಗಿದ್ದು. ಅದರ ಅರ್ಥ ಅವ್ರು ರಾಜಕೀಯ ಮಾಡಲಿಕ್ಕೆ ನಮ್ಮ ಲಾಭಕ್ಕಾಗಿ ಮಾಡಲಿಕ್ಕೆ ಟೀಕೆ ನೋಡಿವೇನ. ಯಾಕೆ ಟೀಕೆ ಇರೋದಂತ ರಾಜಕೀಯ ಇಲ್ಲ ಇರ್ಬೋದಿಲ್ಲ ಅಂತಲ್ಲ. ಆದರೆ ಈ ಸಂದರ್ಭದಲ್ಲಿ ಹೆಣ್ಮಕ್ಳ ಜೀವ, ಮಕ್ಕಳ ಜೀವಗಳು ಅಷ್ಟೇ ಮಹತ್ವದಿದ್ದಾವೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮತ್ತು ದಿನೇಶ್ ಗುಂಡೂರಾವ್ ಅವರ ಈ ಒಂದು ಸಚಿವಗಿರಿ ಒಳ್ಳೆ ಕೆಲಸ ಮಾಡಲಿ ನಮ್ಮ ಹಂಬಲ. ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠೋರವಾದ ಶಿಕ್ಷೆ ಆಗುವಂಥದ್ದು ನೀವು ಮಾಡಿದರೆ, ಅಥವಾ ಅವ್ರನ್ನ ಸಸ್ಪೆನ್ಷನ್ ಮತ್ತೇನು ಮಾಡಿದರೆ ಒಂದಿಷ್ಟು ಏನೋ ಇದಾಗ್ಬೋದು, ಸಮಾಧಾನ ಆಗ್ಬೋದು. ಬಟ್ ಅದಕ್ಕೆ ಮುಖ್ಯ ಅಂದರೆ ಇನ್ನಾದರೂ ನಮ್ಮ ಸರ್ಕಾರ ಪೂರ್ಣ ಪ್ರಮಾಣದಲ್ಲೇ ಇದನ್ನು ಪರಿವರ್ತನೆ ಮಾಡಿ ಒಳ್ಳೆಯ ಔಷಧಿಗಳನ್ನು, ಗುಣಮಟ್ಟದ ಔಷಧಿಗಳನ್ನು ಕೊಡೋ ಜೊತೆಗೆ ಇನ್ನಷ್ಟು ಈಗ ಈ ಒಂದು ಜನ ಉಳಿಯುವಂಥ ಕೆಲಸಕ್ಕೆ ಇನ್ನಷ್ಟು ದವಾಖಾನೆಗಳು ಹೆಚ್ಚು ಮಾಡಿದ್ರೆ, ಈ ಒಂದು ಆಸ್ಪತ್ರೆಗಳು ಹೆಚ್ಚು ಮಾಡಿ, ಜೊತೆ ಸಿಬ್ಬಂದಿಗಳು ಸಹಿತ ಹೆಚ್ಚು ಮಾಡಿ, ಅದೇ ಕಾಲಕ್ಕೆ ಒಳ್ಳೆಯ ಡಾಕ್ಟರ್ಗಳನ್ನ ಅದರಲ್ಲೇ. ಯಾಕಂದರೆ ಇವತ್ತು ಕೆಲಸದ ಒತ್ತಡದಿಂದ ಸಾಕಷ್ಟು ಸಲ ಏನಾಗ್ತದೆ, ಇಡೀ ಒಂದು ಹಾಸ್ಪಿಟಲ್ಗೆ ಒಬ್ಬರು ಇಬ್ಬರು ಅವ್ರು ನುರಿತ ಡಾಕ್ಟರ್ ಇರೋದ್ರಿಂದಾಗಿ ಸಹಜವಾಗಿ ಏನಾಗ್ತದೆ, ವರ್ಕ್ ಪ್ರೆಷರ್ ಹೆಚ್ಚಾಗ್ತದೆ. ಜೊತೆಗೆ ವರ್ಕ್ ಪ್ರೆಷರ್ ಜೊತೆಗೆ ಅಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಹಾದಿಯಾಗಿ ಹೋಗ್ಬಿಡ್ತದೆ. ಯಾಕೆ ಉಳಿದವ್ರು ಯಾರು ಇರೋದಿಲ್ಲ ಅಂದಾಗ ಸಹಜವಾಗಿ ಇದ್ದಂಥವ್ರಿಗೆ ನಾವು ಹೆಚ್ಚಿನ ಕೆಲಸ ಕೊಡೋದ್ರಿಂದ ಅಲ್ಲೇ
ಅವರು ಸಹ ಅವ್ರ ಕೈ ಕೆಳಗಿನ ಜನ ಇರ್ತಾರೆ ಇಲ್ಲಂತಲ್ಲ, ಅವರು ಸಹ ಒಂದಿಷ್ಟು ಕೈ ಒಡ್ಡುವಂಥ ಸಂದರ್ಭ ಇರ್ತಾವೆ. ಹೀಗಾಗಿ ಭ್ರಷ್ಟಾಚಾರಕ್ಕೂ ದಾರಿ ಆಗ್ತದೆ, ಕೊಡಲಿಲ್ಲ ಅಂದ್ರೂ ಉಪೇಕ್ಷೆ ಮಾಡೋದ್ರಿಂದಾಗಿ ಇಂಥ ಸಾವುಗಳು ಸಂಭವಿಸ್ತಿರ್ತಾವೆ. ಯಾಕಂದ್ರೆ ಸರಿಯಾದ ಸಮಯಕ್ಕೆ ಈ ಡಾಕ್ಟರ್ಸ್ ಅಥವಾ ನರ್ಸಸ್ ಆ ಒಂದು ಸೀರಿಯಸ್ನೆಸ್ ತಿಳ್ಕೊಂಡು ಈ ಬಾಣಂತಿಯ ಜೊತೆ ಬಿಹೇವ್ ಮಾಡೋದು ಉತ್ತಮ ಅಂತೇಳಿ. ಇನ್ನೊಂದು ಮಧ್ಯೆ ಚರ್ಚೆ ಬಂದು ಮತ್ತಷ್ಟು ಸಿಜೇರಿಯನ್ ಬಗ್ಗೆ, ಸಿಜೇರಿಯನ್ ಮಾಡಿದಂಥ ಎಷ್ಟೋ ಹೆಣ್ಮಕ್ಳು ತಿಳ್ಕೊಂಡಿದ್ರ ಬಗ್ಗೆ ಈಗ ರಿಪೋರ್ಟ್ ಬರ್ತಾ ಇದ್ದಾವೆ. ಅದರ ಬಗ್ಗೆ ಸಹ ಇನ್ನಷ್ಟು ಚರ್ಚೆ ಮಾಡೋ ವಿಷಯ ಬಂದದ, ಅದು ಮಾಡುವಂಥದ್ದು. ಇವೆರಡನ್ನೂ ಕಂಟ್ರೋಲ್ ಮಾಡಿದಪ್ಪ ಅಂತಂದ್ರೆ ಸಹಜ ಹೆರಿಗೆಗಳಾಗ್ತಾ ಹೋದವು ಅಂದ್ರೆ ಅದಕ್ಕೆ ಮಹತ್ವ ಕೊಟ್ಟು ಇನ್ನಷ್ಟು ವೈದ್ಯರನ್ನು ಅಲ್ಲೇ ತೆಗೆದುಕೊಂಡು ಆ ಕೆಲಸಕ್ಕೆ ಹಚ್ಚೋದ್ರಿಂದ ಇದು ಒಂದು ತಹಬಂದಿಗೆ ಬರಬಹುದು ಅಂತೇಳಿ. ಅದೇನೋ ಆಗಲಿ, ಮಾತ್ರ ಮೊದಲಿಗೆ ಆಗಬೇಕಾದ ಶಿಕ್ಷೆ ಅಯೋಗ್ಯ ಅಧಿಕಾರಿಗಳಿಗೆ ಮತ್ತು ಡಾಕ್ಟರ್ಸ್ಗಳಿಗೆ, ಮತ್ತು ಕಳಪೆ ಔಷಧಿಗಳನ್ನು ಕೊಂಡಂತಹ ಅದಕ್ಕೆ ಹಾದಿ ಮಾಡಿಕೊಂಡಂಥ ಯಾರೂ ಇಲ್ಲ. ಅವರು ಸ್ವತಃ ದಿನೇಶ್ ಗುಂಡೂರಾವ್ ಇರಲಿ ಯಾರೂ ಇರಲಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕಾಗಿದ್ದ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಕೆಲಸ. ಏನಂತೀರಿ ಇದಕ್ಕೆ? ಹೌದಲ್ಲ, ಇದು ನಿಮ್ಗೆ ಸರಿ ಅನ್ರಿ, ತಪ್ಪು ಅಂತ ಹೇಳ್ರಿ. ಒಟ್ಟಿನಲ್ಲಿ ಆಯ್ಕೆ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ, H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆ.